ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಹೇಳೋದಾದ್ರೆ, ಓಕೆ. ಸೊ ಇವಾಗ ನೋಡಿ, ನಾನು ನಿನ್ನೆ ಅನಾಲಿಸಿಸ್ ಎಲ್ಲ ಆಲ್ರೆಡಿ ಹೇಳಿದ್ದೆ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದಾಗಿತ್ತು ಅಂತ. ಸೊ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಅಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬರೋ ಚಾನ್ಸಸ್ ಇದೆ ಅಂತ. ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನ್ ಆಯ್ತು, ಓಕೆ. ಸೊ 230 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿರೋ ಕಾರಣ ಈ ಶಾರ್ಪ್ ಮೂವ್ಮೆಂಟ್ ನಮಗೆ ಸಿಕ್ತು, ಓಕೆ. ಸೊ ಇಲ್ಲಿಂದ ರಿವರ್ಸ್ ಆಗಿರೋ ಚಾನ್ಸಸ್ ಇಲ್ಲ. ಆಲ್ವೇಸ್ ಬ್ಯಾಂಕ್ ನಿಫ್ಟಿಯಲ್ಲಿ ರೌಂಡ್ ಲೆವೆಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ, ಓಕೆ. ಇಲ್ಲಿ ನೋಡಿ, 50,000 ರೌಂಡ್ ಲೆವೆಲ್, ಓಕೆ. 49,900 ವರೆಗೂ ಹೋಗಿದೆ. 50,000 ರೌಂಡ್ ಲೆವೆಲ್ ಅಂದ್ರೆ 50 to 70 ಪಾಯಿಂಟ್ ಹೆಚ್ಚು ಕಡಿಮೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈ ಮೂವ್ಮೆಂಟ್ ಅಲ್ಲಿ ಏನಿದೆ ಅಲ್ವಾ, 10 ಮಿನಿಟ್ಸ್ ಮೂವ್ಮೆಂಟ್ ಅನ್ನು ಇದರಲ್ಲಿ 1 ಮಿನಿಟ್ ಅಲ್ಲಿ ನಾವು ಸ್ಕ್ಯಾಲ್ಪಿಂಗ್ ಮಾಡಬಹುದಾಗಿತ್ತು. ಆಮೇಲೆ ಇಲ್ಲಿಂದ ಒಂದು ಡಬಲ್ ಪ್ಯಾಟರ್ನ್ ಅಥವಾ ಲೈಕ್ ಈ ಲೆವೆಲ್ ಅಲ್ಲಿ ನಾವು ಬೈಯಿಂಗ್ ಮಾಡಬಹುದಾಗಿತ್ತು. ನಾನು ಆಲ್ರೆಡಿ ಟ್ರೇಡ್ ಮಾಡಿದ್ದೀನಿ ಇದರಲ್ಲಿ, ಓಕೆ. ಯಾವಾಗ ನಾನು ಇನ್ನು ಹೇಳಿರೋ ಪ್ರಕಾರ ಯೂಟರ್ನ್ ಅಲ್ಲಿ ನಾವು ಟ್ರೇಡ್ ತಗೊಂಡ್ರೆ ಬೆಟರ್ ಇರುತ್ತೆ ಅಂತ. ಬಟ್ ಯೂಟರ್ನ್ ಅಲ್ಲಿ ಇಲ್ಲಿ ಟ್ರೇಡ್ ತಗೊಂಡಿದ್ರೆ ಇಲ್ಲಿವರೆಗೂ 295 ಪಾಯಿಂಟ್ ಇರೋ ಸ್ಟಾಪ್ ಲಾಸ್ ತುಂಬಾ ದೊಡ್ಡದಾಗ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ಲಿ ಯಾವ ರೀತಿ ಮೂವ್ ಆಗಿದೆ ಅಂದ್ರೆ ಶಾರ್ಪ್ ಆಗಿ ಮೂವ್ ಆಗಿಲ್ಲ ಮಾರ್ಕೆಟ್. ಸೊ ಆಕ್ಚುಲಿ ನಾವು ಇಲ್ಲಿ ಬೈ ಮಾಡಬಹುದಾಗಿತ್ತು, ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ 280. ಸೊ ಆಪ್ಷನ್ ಸೆಲ್ಲರ್ಗೆ ಇವತ್ತಿನ ದಿನ ಚೆನ್ನಾಗಿತ್ತು, ಓಕೆ. ಆಪ್ಷನ್ ಬೈಯರ್ಗೆ ಅಷ್ಟೊಂದು ಮೂವ್ಮೆಂಟ್ ಇದ್ದಿದ್ದಿಲ್ಲ. ಬೆಳಗ್ಗೆ ಮಾತ್ರ ಏನ್ ಮೂವ್ಮೆಂಟ್ ಸಿಕ್ತು, ಇದ್ರಲ್ಲಿ ಮಾತ್ರ ಚೆನ್ನಾಗಿ ನಾವು ಪ್ರಾಫಿಟ್ ಮಾಡಬಹುದಾಗಿತ್ತು, ಓಕೆ. ಈ ಮೂಮೆಂಟ್ ಅಲ್ಲಿ ಮಾತ್ರ, ಓಕೆ. ಇಲ್ಲಾಂದ್ರೆ ಈ ಮೂಮೆಂಟ್ ಅಲ್ಲಿ ಏನಿದೆ, ಇದು ಕಂಪ್ಲೀಟ್ಲಿ ಆಪ್ಷನ್ ಸೆಲ್ಲರ್ಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ನಾನು ಆಲ್ರೆಡಿ ಟ್ರೈ ಮಾಡಿ ನೋಡಿದ್ದೀನಿ, ಓಕೆ. ಸೊ ಇವಾಗ ಆಸ್ ಆಫ್ ನೋ ಕಂಪ್ಲೀಟ್ಲಿ ಕ್ಯಾಂಡಲ್ ಒಂದಿನ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಓನ್ಲಿ ಬೈಯಿಂಗ್ ಅಪಾರ್ಚುನಿಟೀಸ್. ಯಾವಾಗ ನಾವು ಬೈಯಿಂಗ್ ಅಪಾರ್ಚುನಿಟೀಸ್ ಮಾಡಬಹುದು ಅಂದ್ರೆ ಇಟ್ ಈಸ್ ಆಲ್ರೆಡಿ 50,500 ಲೆವೆಲ್. ನಾನು ಇನ್ನೇ ಹೇಳಿದ್ದೆ 50,500 ರೌಂಡ್ ಲೆವೆಲ್ ವರೆಗೂ ರೀಚ್ ಆಗಬಹುದು ಅಂತ, ಓಕೆ. ಆಲ್ರೆಡಿ ರೀಚ್ ಆಗಿ ಇಲ್ಲಿಂದ ರಿವರ್ಸ್ ಆಗಿದೆ, ಓಕೆ. ಸೊ ಈ 50,500 ಲೆವೆಲ್ ಬ್ರೇಕ್ ಆದ್ರೆ, ಅದ್ರ ಮೇಲ್ಗಡೆ ಸಸ್ಟೈನ್ ಆದ್ರೆ ನೀವು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು ಅರೌಂಡ್ 200 to 300 ಅಥವಾ 400 ಪಾಯಿಂಟ್ಸ್. ಅಗೇನ್ 51,000 ಅಥವಾ 50,900 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಓಕೆ. ನೋಡಿ, ಲಾಸ್ಟ್ ಕ್ಯಾಂಡಲ್ ಅಂತೂ ಕಂಪ್ಲೀಟ್ಲಿ ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ. ಅಂಡ್ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಯ್ತು, ಫ್ಲಾಟ್ ಓಪನ್ ಆಗಿ 50,335 ಬ್ರೇಕ್ ಆದ್ರೆ ಅಗೇನ್ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅರೌಂಡ್ 1 ಅಥವಾ 200 ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಅಂಡ್ ಗ್ಯಾಪ್ ಡೌನ್ ಆದ್ರೂ ಕೂಡ ಸೆಲ್ಲಿಂಗ್ ಅಪಾರ್ಚುನಿಟಿನೇ ನಾವು ನೋಡ್ಬೇಕಾಗುತ್ತೆ. ಗ್ಯಾಪ್ ಡೌನ್ ಆದ್ರೂ ಕೂಡ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಓಪನ್ ಆಗಿ 50,500 ಈ ಲೆವೆಲ್ ಮೇಲೆ ಸಸ್ಟೈನ್ ಆದ್ರೆ ಓನ್ಲಿ ಮಾತ್ರ ಬೈಯಿಂಗ್ ಅಪಾರ್ಚುನಿಟಿನ ನೋಡ್ಬೇಕಾಗುತ್ತೆ. ಈಸಿಲಿ 51,000 ವರೆಗೂ ರೀಚ್ ಆಗೋ ಚಾನ್ಸಸ್ ಇದೆ. ಡನ್. ಅಂಡ್ ನಿಫ್ಟಿ ಯಾವ ರೀತಿ ಆಗಿದೆ? ನಿಫ್ಟಿ ಇಸ್ ಕಂಪ್ಲೀಟ್ಲಿ ಇವತ್ತಿನ ಡೇ ಹೈ ಅನ್ನ ಕ್ರಾಸ್ ಮಾಡಕ್ ಆಗಿಲ್ಲ ಅದಕ್ಕೆ ನಿಫ್ಟಿಗೆ, ಓಕೆ. ಹಾಗಾಗಿ ಇವತ್ತಿನ ಡೇ ಹೈ ಏನಿದೆ ನಾಳೆಗೆ ಬ್ರೇಕ್ ಆಗೋ ಚಾನ್ಸಸ್. ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಸೈಡ್ ವೇಸ್ ಆದ್ರೆ ನಾಲ್ಕು, ಲೈಕ್ ಇವಾಗ ನೀವು ಎಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಕಪ್ ಅಂಡ್ ಹ್ಯಾಂಡಲ್ ಅಂಡ್ ದೆನ್ ಬ್ರೇಕ್ಔಟ್. ಈ ರೀತಿ ಪ್ಯಾಟರ್ನ್ ಸಿಕ್ಕರೆ ಚೆನ್ನಾಗಿರೋ ಬೈಯಿಂಗ್ ಲೆವೆಲ್ ನಮಗೆ ಸಿಗುತ್ತೆ. ಇಲ್ಲಿ ಬೈ ಮಾಡಿ. ಸೊ ಒಂದು ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬಂದು ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಈ ಹೈ ಬ್ರೇಕ್ ಆಗಬಾರ್ದು. ಸೊ ಈ ರೀತಿ ಆದ್ರೆ ನಾವು ಬೈಯಿಂಗ್ ಮಾಡಬಹುದು. ಗ್ಯಾಪ್ ಅಪ್ ಆದ್ರೂ ಬೈಯಿಂಗ್ ಅಪಾರ್ಚುನಿಟಿನೇ, ಬಟ್ ನಾವು ಯು ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಈ ರೀತಿ ಯು ಪ್ಯಾಟರ್ನ್ ಅಲ್ಲಿ ಗ್ಯಾಪ್ ಡೌನ್ ಆದ್ರೆ ದೇರ್ ಇಸ್ ಅ ಸ್ಮಾಲ್ ಕನ್ಫ್ಯೂಷನ್ ಹಿಯರ್. ಡೌನ್ ಆದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಮಾತ್ರ ಬರಬಹುದು. ಈ ಲೋ ಬ್ರೇಕ್ ಆಗೋ ಚಾನ್ಸಸ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಓಕೆ. So as of now, that's it. Thank you and bye.